ದಿನಕ್ಕೆ ಸುಮಾರು 500 ಕ್ಯಾಪ್ಸಿಕಮ್ ಬಜ್ಜಿ ಸೇಲ್ ಆಗುತ್ತಂತೆ. ಒಂದು ಕ್ಯಾಪ್ಸಿಕಮ್ ಬಜ್ಜಿ ಪ್ರೈಸ್ 20 ರೂಪಾಯಿ, ಅಂದ್ರೆ ಒಂದು ದಿನಕ್ಕೆ ಸುಮಾರು 10,000 ರೂಪಾಯಿ ವ್ಯಾಪಾರ ಆಗುತ್ತಂತೆ. ಈ ಹೋಟೆಲ್ ಶುರುವಾಗಿ 35 ವರ್ಷನೇ ಆಗಿದ್ರು ಈಗಲೂ ಕೂಡ 10x10 ಇಂತ ಚಿಕ್ಕ ಜಾಗದಲ್ಲೇ ವ್ಯಾಪಾರನ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನೀಗ ರಾಮ್ ಮಂದಿರ್ ಬಜ್ಜಿ ಶಾಪ್ಗೆ ಬಂದಿದ್ದೀನಿ. ಇಲ್ಲಿ ಸಿಗುವಂತ ಕ್ಯಾಪ್ಸಿಕಮ್ ಬಜ್ಜಿ ಎಷ್ಟು ಫೇಮಸ್ ಅಂದ್ರೆ ಇದನ್ನ ತಿನ್ಬೇಕು ಅಂತ ಕಿಲೋಮೀಟರ್ ಗಟ್ಟಲೆಯಿಂದ ಜನ ಹುಡ್ಕೊಂಡ್ ಬರ್ತಾರೆ. ಇಲ್ಲಿ ಒಂದು ದಿನಕ್ಕೆ ಸುಮಾರು 500 ಕ್ಯಾಪ್ಸಿಕಮ್ ಬಜ್ಜಿ ಸೇಲ್ ಆಗುತ್ತಂತೆ. ಒಂದು ಕ್ಯಾಪ್ಸಿಕಮ್ ಬಜ್ಜಿ ಪ್ರೈಸ್ 20 ರೂಪಾಯಿ, ಅಂದ್ರೆ ಒಂದು ದಿನಕ್ಕೆ ಸುಮಾರು 10,000 ರೂಪಾಯಿ ವ್ಯಾಪಾರ ಆಗುತ್ತಂತೆ. ಈ ಹೋಟೆಲ್ ಶುರುವಾಗಿ 35 ವರ್ಷನೇ ಆಗಿದ್ರು ಈಗಲೂ ಕೂಡ 10x10 ಇಂತ ಚಿಕ್ಕ ಜಾಗದಲ್ಲೇ ವ್ಯಾಪಾರನ ಮಾಡ್ತಾ ಇದ್ದಾರೆ. ಇಷ್ಟು ಚಿಕ್ಕ ಜಾಗದಲ್ಲಿ ವ್ಯಾಪಾರನ ಮಾಡ್ತಿದ್ರು ಕೂಡ ಇವ್ರ ಅಂಗಡಿ ಮುಂದೆ ಜನ ಸಾಗರನೇ ನಿಂತಿರುತ್ತೆ. ಇಷ್ಟೊಂದು ಪಾಪ್ಯುಲರ್ ಆಗಕ್ಕೆ ಇವರ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು ಸರ್? ಉಮೇಶ್. ಎಷ್ಟು ವರ್ಷ ಇದೆ ಸರ್ ಈ ಶಾಪ್ ಸ್ಟಾರ್ಟ್ ಆಗಿ? ಅದೇ 35 ವರ್ಷ ಮೇಲೆ. ಅಂದ್ರೆ ನಾನ್ ಫಸ್ಟ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದಕ್ಕೆ ರಾಮ್ ಮಂದಿರ್ ಬಜ್ಜಿ ಶಾಪ್ ಅಂದ್ರೆ ತುಂಬಾ ಫೇಮಸ್. ಇಲ್ಲಿ ಸಿಗುವಂತ ಕ್ಯಾಪ್ಸಿಕಮ್ ಬಜ್ಜಿಗೆ ತುಂಬಾ ಕಿಲೋಮೀಟರ್ ಗಟ್ಟಲೆಯಿಂದ ಹುಡ್ಕೊಂಡ್ ಬರ್ತಾರಂತೆ. ಎಲ್ಲೆಲ್ಲಿಂದ ದೂರದಿಂದೆಲ್ಲ ಬರ್ತಾರೆ ಇಲ್ಲಿ. ಹೌದಾ, ಎಲ್ಲೆಲ್ಲಿಂದ ಬರ್ತಾರೆ ಸರ್? ಸುಮಾರು RR ನಗರ, ಅಲ್ಲಿ ಇದು ಇಂದ್ರಾನಗರ, ಆ ಕಡೆಯಿಂದ ಎಲ್ಲ ಫುಲ್ ಬರ್ತಾರೆ. ಆ ಕಡೆಯಿಂದ ಏನಂತ ಸ್ಪೆಷಾಲಿಟಿ ಇದೆ ಅಂತ ಇದ್ರಲ್ಲಿ? ಏನಿಲ್ಲ, ಕಡ್ಲೆ ಹಿಟ್ ಎಲ್ಲ ನಾವು ಅಂಗಡಿಯಿಂದ ತರಲ್ಲ, ಎಲ್ಲ ಮಾಡಿಸಿ ಇದು ಮಾಡೋದು. ಓಕೆ, ನೀವೇ ಕಡ್ಲೆ ಹಿಟ್ ಎಲ್ಲ ನೀವೇ ಮಾಡೋದು? ನಾವೇ ಮಾಡ್ಸಿ. ಓಕೆ ಓಕೆ. ಎಷ್ಟು ಒಂದು ಕ್ಯಾಪ್ಸಿಕಮ್ ಬಜ್ಜಿ? 20 ರೂಪಾಯಿ. 20 ರೂಪಾಯಿ. ಓಕೆ ಓಕೆ. ಎಷ್ಟು ಬಜ್ಜಿ ಸೇಲ್ ಆಗುತ್ತೆ ಕ್ಯಾಪ್ಸಿಕಮ್ ಒಂದಿನಕ್ಕೆ? ಹೋಯ್ತು 400ರಿಂದ 450 ಗಂಟೆ. 400ರಿಂದ 500 ಒಂದಿನಕ್ಕೆ ಸೇಲ್ ಆಗುತ್ತೆ. ಓಕೆ, ಅದನ್ನ ಬಿಟ್ಟು ಬೇರೆ ಏನೇನೆಲ್ಲ ಸಿಗುತ್ತೆ? ಆಲೂಗಡ್ಡ, ಮೆಣಸಿನಕಾಯಿ, ಬಾಳೆಕಾಯಿ ಅವೆಲ್ಲ ಸಿಗುತ್ತೆ. ಅಂದ್ರೆ ಮೇನ್ ಫೇಮಸ್ ಅಂದ್ರೆ ಕ್ಯಾಪ್ಸಿಕಮ್ ಬಜ್ಜಿನೇ. ಓಕೆ ಓಕೆ. ಎಷ್ಟೊತ್ತಿಗೆ ಬರ್ತೀರಾ ನೀವು ಇಲ್ಲಿಗೆ? ನಾನ್ 4:45 5 ಗಂಟೆ. ಓಕೆ, ಕ್ಲೋಸಿಂಗ್ ಎಷ್ಟೊತ್ತಿಗೆ? 9:15. ಅಂದ್ರೆ ನೀವು ಇನ್ನ ಅಂಗಡಿ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ 4 ಗಂಟೆಯಿಂದ ಜನ ಬಂದು ನಿಂತ್ಕೊಂಡಿದ್ದಾರೆ. ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ಕ್ಯಾಪ್ಸಿಕಮ್ ಬಜ್ಜಿ ಅಂತ. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರಾ ಇಲ್ಲಿ? ಇಲ್ಲ, ಅಲ್ಲೇ ಒಂದು 10 ವರ್ಷ ಮೇಲೆ ಆಯ್ತು. 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀರಾ. ಇದಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ನೀವು? ಇಲ್ಲ, ಇದಕ್ ಮುಂಚೆ ಬೇರೆ ಕಡೆ ಮಾಡ್ತಾ ಇದ್ದೆ, ಅಲ್ಲೇನು ಇಷ್ಟು ಕ್ರೌಡ್ ಇರ್ಲಿಲ್ಲ. ಓಕೆ, ಒಂದು ಫುಡ್ ಬಿಸ್ನೆಸ್ ಅಲ್ಲಿ ಜನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಜನ ಬಂದ್ರೆ ಫುಡ್ ಬಿಸ್ನೆಸ್ ರನ್ ಆಗೋದು, ಯಾವ್ದೇ ಬಿಸ್ನೆಸ್ ರನ್ ಆಗೋದು. ಅಂತ ಜನನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಆಯ್ತು ಸರ್ ನಿಮ್ಗೆ? ಸುಮಾರು ವರ್ಷದಿಂದ ಅವರು ಮಾಡಿ ಕಷ್ಟ ಬಿದ್ದವ್ರಲ್ವಾ. ಅಂದ್ರೆ ಈ ತರ ಫುಡ್ ಬಿಸ್ನೆಸ್ ಅಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಏನ್ ತುಂಬಾ ಮುಖ್ಯ ಆಗುತ್ತೆ ಸರ್? ಅದೇ ಟೇಸ್ಟ್ ಬೇಕು. ಮೇನ್ ಟೇಸ್ಟ್ ಮುಖ್ಯ ಆಗುತ್ತೆ. ಮೇನ್ ಟೇಸ್ಟ್, ಇದು ಕ್ಲೀನೆನ್ಸ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ. ನೀವೆಷ್ಟು ಹೈಜೀನ್ ಆಗಿ ಮಾಡ್ತೀರಾ ಸರ್ ಇದನ್ನ? ಹೆಂಗ್ ಫಾಲೋ ಮಾಡ್ತೀರಾ? ಅವ್ರ ಜನಗಳು ಎದುರುಗಡೆ ಇದ್ ಮಾಡ್ತೀವಲ್ಲ, ಎದುರಿಗೆ ಹಾಕ್ತಿವಲ್ಲ. ಓಕೆ ಓಕೆ. ಎಲ್ಲ ಓಪನ್ ಕಿಚನ್ ತರ ಎಲ್ಲ ಬಂದು ನೋಡಿದವ್ರು ಇದ್ ಮಾಡ್ಬೋದು. ಸರಿ ಸರ್, ಸರಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ರಾಮ ಮಂದಿರ. ಇದು ರಾಮ ಮಂದಿರ. ಓಕೆ, ರಾಮ ಮಂದಿರ ಗ್ರೌಂಡ್ ಹತ್ರ ಬಂದ್ರೆ ಇಲ್ಲಿ ಇದ್ ಮಾಡ್ಬೋದು. ರಾಮ ಮಂದಿರ. ಟೈಮಿಂಗ್ಸ್ 5 ಗಂಟೆಯಿಂದ 9 ಗಂಟೆವರೆಗೂ. 9:30 ಸರ್. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಏರಿಯಾದಲ್ಲಿ ಒಂದು ದಿನಕ್ಕೆ 500 ಬಜ್ಜಿ ಸೇಲ್ ಆಗ್ತಾ ಇದೆ. ದೇಶದ ತುಂಬಾ ಬೇರೆ ಬೇರೆ ಸಿಟಿಗಳಲ್ಲಿ ಬ್ರಾಂಚ್ ಏನಾದ್ರು ಇದ್ರೆ ಎಷ್ಟು ಮಾರಾಟ ಮಾಡಬಹುದು? ಆದ್ರೆ ಅದಕ್ಕೆ ದೊಡ್ಡ ಬಂಡವಾಳ ಬೇಕು ಅಲ್ವಾ? ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಿಂದಾನೇ ನಿಮ್ಮದೇ ಆದಂತ ಸ್ವಂತ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ದೇಶದ ತುಂಬಾ ಸೇಲ್ ಮಾಡ್ಬೇಕು ಅಂತ ಆಸೆ ಇದೆಯಾ? ನಿಮ್ಮ ಬಿಸ್ನೆಸ್ ಈಗ ಒಂದು ರೋಡಿಗೆ, ಇಲ್ಲಾಂದ್ರೆ ಒಂದು ಏರಿಯಾಗೆ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸಿಟಿಗೆ ಮಾತ್ರ ಸೀಮಿತ ಆಗಿದ್ಯಾ? ಅದನ್ನ ಆನ್ಲೈನ್ ಮೂಲಕ ದೇಶದ ಬೇರೆ ಬೇರೆ ಸಿಟಿಗಳಿಗೂ ರೀಚ್ ಮಾಡಿಸಿ. ಇ ಕಾಮರ್ಸ್ ಆಪ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ ಗಳನ್ನ ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ನಿಮ್ಮ ಫ್ರೀಡಮ್ ಆಪ್ ಕೋರ್ಸ್ ಗಳನ್ನ ಡಿಸೈನ್ ಮಾಡಿದೆ. ಅದು ಕೂಡ ತಿಂಗಳಿಗೆ ಕೇವಲ 399 ರೂಪಾಯಿಗೆ. ನಿಮ್ಮ 399ರ ಸಬ್ಸ್ಕ್ರಿಪ್ಷನ್ ಮೂಲಕನೇ ಈ ವಿಷಯಕ್ಕೆ ಸಂಬಂಧಪಟ್ಟ ಪರ್ಸನಲ್ ಫಿನಾನ್ಸ್, ಬಿಸ್ನೆಸ್ ಮತ್ತೆ ಕೃಷಿಯ ಬೇರೆ ಬೇರೆ ಕೋರ್ಸ್ ಗಳನ್ನು ಕೂಡ ನೀವು ನೋಡಬಹುದು. ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಏನಾದ್ರು ಇದ್ರೆ ನಮ್ಮಲ್ಲಿ ಫಿನಾನ್ಸ್, ಬಿಸ್ನೆಸ್ ಮತ್ತೆ ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ ಗಳು ನಿಮ್ಗೆ ಲಭ್ಯವಿದೆ. ಅದು ಕೂಡ ತಿಂಗಳಿಗೆ ಕೇವಲ 999 ರೂಪಾಯಿಗೆ. ರಾಮ ಮಂದಿರದ ಫೇಮಸ್ ಕ್ಯಾಪ್ಸಿಕಮ್ ಬಜ್ಜಿನ ಟ್ರೈ ಮಾಡ್ತಾ ಇದ್ದೀನಿ. ಫುಲ್ಲು ವೆಜಿಟೇಬಲ್ಸ್ ಹಾಕಿದ್ದಾರೆ. ಜಸ್ಟ್ 20 ರೂಪೀಸ್ ಅಂತ ಇದು. ಸಿಕ್ಕಾಪಟ್ಟೆ ಖಾರ ಇದೆ. ಇದಕ್ಕೆ ಆನಿಯನ್ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ, ಅಂಡ್ ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಖಾರ ಇದೆ. ನೋಡಕ್ಕೆ ಒಂಥರ ಬ್ಯೂಟಿಫುಲ್ ಆಗಿದೆ. ನೀವು ಕೂಡ ಈ ಕ್ಯಾಪ್ಸಿಕಮ್ ಬೋಂಡನ ಟ್ರೈ ಮಾಡಬೇಕು ಅಂದ್ರೆ ರಾಮ ಮಂದಿರ ಹತ್ರ ಬನ್ನಿ. ಇಲ್ಲಿ ರಾಮ ಮಂದಿರ ಬಜ್ಜಿ ಶಾಪ್ಗೆ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಬೋಂಡನ ಟ್ರೈ ಮಾಡ್ಬೋದು. ಇದು ಜಸ್ಟ್ 20 ರೂಪೀಸ್ ಅಷ್ಟೇ. ಇದನ್ನ ತಿನ್ನಕ್ಕೆ ಅಂತ ಕಿಲೋಮೀಟರ್ ಗಟ್ಟಲೆಯಿಂದ ಜನ ಹುಡ್ಕೊಂಡು ಬಂದಿದ್ದಾರೆ. ಶಾಪ್ ಓಪನ್ ಆಗೋದು 5 ಗಂಟೆಗೆ, ಬಟ್ ತುಂಬಾ ಜನ 4 ಗಂಟೆಯಿಂದನೇ ಬಂದು ವೇಟ್ ಮಾಡ್ತಾ ಇದ್ರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಮೇಲೆ ಇಲ್ಲಾಂದ್ರೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.